ಒಬ್ಬ ಕಬ್ಬಿನ ಹಾಲು ಅಂಗಡಿ ಮುಂದೆ ಬಂದನ್ರಿ. ಕಬ್ಬಿನ ಹಾಲು, ಒಂದು ಗ್ಲಾಸ್ ಕಬ್ಬಿನ ಹಾಲು ಕೊಡು, ಜಗಳ ಆಗದೈತಿ ಇಲ್ಲಿ ಅಂದ. ಅಮ್ಮ ಪಾಪ ಹಿಂಗೆ ತಿರುವಿ ಕಬ್ಬಿನ ಹಾಲು ಕೊಟ್ಟ, ಕುಡ್ದ. ಇನ್ನೊಂದು ಗ್ಲಾಸ್ ಕಬ್ಬಿನ ಹಾಲು ಕೊಡು, ಜಗಳ ಆಗದೈತಿ ಇಲ್ಲೇ. ತಿರುವಿದ ಮತ್ತೊಂದು ಗ್ಲಾಸ್ ಕೊಟ್ರಿ. ಇನ್ನೊಂದು ಗ್ಲಾಸ್ ಕೊಡು, ಜಗಳ ಆಗದೈತಿ ಇಲ್ಲೇ. 7 ಗ್ಲಾಸ್ ಕುಡ್ದ. ಕಬ್ಬಿನ ಹಾಲು ನಾವು ಗಾಬರಿ ಆಗಿಬಿಟ್ಟ. 7 ಗ್ಲಾಸ್ ಆತ, ನೀ ಕುಡಿಯಾಕತ್ತಿ, ಯಾವಾಗ ಆಕೈತಿ ಜಗಳ? 7 ಗ್ಲಾಸ್ ಕೊಟ್ಟೆವದಿಲ್ಲ, ರೊಕ್ಕ ಕೇಳ್ತೀನಿ, ಈಗ ಜಗಳ ಆಕತಿ ಈಗ ಅಂದ್ರೆ ಇವನಾರಿ ಜಗಳ ತೆಗಿಯವ. ಈ ಕಲ್ಪನೆ ನಮ್ಮ ಉತ್ತರ ಕರ್ನಾಟಕದಾಗ ಅದ್ಭುತವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಅಲ್ಲಿ ಮಾತಿಗೆ ಹಾಸ್ಯ, ರೋಡಿಗೆ ಹಾಸ್ಯ, ನಗುವಿನಲ್ಲೇ ಹಾಸ್ಯ, ಮಾತಿನಲ್ಲೇ ಹಾಸ್ಯ. ಇಲ್ಲಿ ಮಾತು ಕಡಿಮೆ, ನೀವು ಅಲ್ಲಿ ಎದರಾಬದ್ರ ನಿಂತು ಮಾತಾಡಿಸಿ ಹೋಗ್ತಾರೆ ಜನ. ಇಲ್ಲಿ ಪಾಪ ಒನ್ ವೇ ಟ್ರಾಫಿಕ್, ಅವ್ರ ಬೆನ್ನು ನಿಮಗೆ, ನಿಮ್ಮ ಬೆನ್ನು ಅವರಿಗೆ, ಯಾವಾಗಲೂ ಬೆನ್ನುಗಳೇ, ಇಲ್ಲಿ ಮುಖಗಳಿಲ್ಲ. ಹೀಗಾಗಿ ಹಾಸ್ಯಕ್ಕೆ ವಸ್ತುಗಳು ಸಿಗಬೇಕು ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ. ನಮ್ಮ ಭಾಷೆಯಲ್ಲೇ ಹಾಸ್ಯ. ನೀವೆಲ್ಲ ಇಲ್ಲಿ ಹೆಸರಿಗೆ ಕೂಡ ನಮ್ಮಲ್ಲಿ ಹಾಸ್ಯ ಇದೆ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ. ನನಗೆ ಅಸಾದುಲ್ಲಾ ಬೇಗ ಅಂತ ಸ್ನೇಹಿತರಿದ್ದಾರೆ. ಅವರೊಂದ್ಸಾರಿ ಕೇಳಿದ್ರು, ಪ್ರಾಣೇಶ್ ಏನು ಹೆಸರು ಇವು ನೀವು? ಏನಪ್ಪ? ಗಣೇಶ, ಗಣಪ್ಪ, ಗಣಪತಿ, ನಾಗಪ್ಪ, ನಾಗಲಿಂಗೇಶ್ವರ, ನಾಗರಾಜ, ಚಂದ್ರಪ್ಪ, ಕರಿಯಪ್ಪ, ಬಿಳಿಯಪ್ಪ, ಏನು ಹೆಸರು ಇವು, ಯಾಕೆ ಇಡ್ತೀರಿ ಅಂದರು. ಓ, ಇವನಿಗೆ ಹೀಗೆ ಹೇಳಿ ಅರ್ಥ ಆಗಲ್ಲ ಪಾಪ, ಇವನಿಗೆ ಸೈಂಟಿಫಿಕ್ ಆಗಿ ಹೇಳಬೇಕು ಅಂತೇಳಿ. ನೋಡಪ್ಪ, ಅವರಪ್ಪ ಬಹಳ ಗಣೇಶ ಬಿಡಿ ಸೇರ್ತಿದ್ದ, ಅವಾಗ ಅವ ಹುಟ್ಟಿದ ಅಂದ್ರೆ ಅವನ ಹೆಸರು ಗಣೇಶ. ಗಣಪತಿ ಹಬ್ಬದ ಮುಂದೆ ಹುಟ್ಟಿದ ಅಂದ್ರೆ ಗಣಪ್ಪ. ಅಥವಾ ಇಂಥ ಗಣೇಶೋತ್ಸವ ಸೇವಾಗಳು ಮಾಡಿ ಅವ್ರ ತಾಯಿ ಅವನು ಹಡದಿದ್ಲು ಅಂದ್ರೆ ಅವನ ಹೆಸರು ಗಣೇಶ ಅಂತ ಇಡ್ತೀವಿ. ನಾಗರ ಪಂಚಮಿ ಮುಂದೆ ಹುಟ್ಟಿದ ಅಂದ್ರೆ ನಾಗಪ್ಪ, ನಾಗರಾಜ, ನಾಗೇಶ. ಇನ್ನು ಅಮಾಸಿ ಮುಂದೆ ಹುಟ್ಟಿದ್ರೆ ಕರಿಯಪ್ಪ, ಹುಣ್ಣಿಮೆ ಮುಂದೆ ಹುಟ್ಟಿದ್ರೆ ಬಿಳಿಯಪ್ಪ, ಚಂದ್ರಶೇಖರ, ಚಂದ್ರಪ್ಪ. ಶುಕ್ರವಾರ ಹುಟ್ಟಿದ್ಲ ಲಕ್ಷ್ಮಿ, ಶನಿವಾರ ಹುಟ್ಟಿದ್ನ ಮಾರುತಿ, ಆಂಜನೇಯ, ಹನುಮಂತ. ಏನ್ರಿ ವಾರಕ್ಕೊಂದದು? ಹೌದು, ನಮ್ಮಲ್ಲಿ ವಾರಕ್ಕೊಂದು. ಗುರುವಾರ ದಿವಸ ಹುಟ್ಟಿದ್ರೆ ಗುರುರಾಜ, ರಾಘವೇಂದ್ರ. ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡಿ ಹೋಗಿ ಬಂದು ಹುಟ್ಟಿದ್ನಂದ್ರೆ ಅವ ರಾಘವೇಂದ್ರ. ಹಿಂಗೆ ಹೆಸರಿಡ್ತೀವಿ ನಾವು. ಹಿಂಗೆ ಸೈಂಟಿಫಿಕ್ ರೀಸನ್ ಐತೆ. ಅಲ್ಲ, ಬೇಗ ನೀವು ಮುಸ್ಲಿಮ್ರು ಹೆಂಗೆ ಹೆಸರಿಡ್ತೀರಪ್ಪ ಅಂದೆ. ನೋಡ್ರಿ, ನಾನು ತಮಾಷೆಯಾಗಿ ಹೇಳಿದ್ದಕ್ಕೆ ಆತನೂ ತಮಾಷೆಯಾಗಿ ಶುರು ಮಾಡಿದ. ನಾವು ಹಿಂಗೆ ಇಡ್ತೀವಿ ಹೆಸರು, ನಮ್ಮಲ್ಲೂ ಏನು ಅಂಥದ್ದಿಲ್ಲ, ನಾವು ಹಿಂಗೆ ಹೆಸರಿಡ್ತೀವಿ. ಹೆಂಗ ಹುಟ್ಟಿದಾಗ ಮಗುವಿನ ತಲೆಯಾಗ ಒಂದ ಕೂದಲಿತ್ತು ಅಂದ್ರೆ ಇಕ್ಬಾಲ್, ಹುಡುಗ ಹುಟ್ಟಿದಗಳೇ ನಗ ಕತ್ತಿತ್ತು ಅಂದ್ರೆ ಇಸ್ಮಾಯಿಲ್, ಮುಂದೆ ದೊಡ್ಡದಾಗಿಂದ ಅದ ಹಸನ್ ಸಾಬ, ಕೆಂಪಗಿತ್ತ ಲಾಲ್ ಸಾಬ, ಕರ್ರಗಿತ್ತ ಕರೀಂ ಸಾಬ, ಎತ್ತರಿತ್ತ ಬಡ ಸಾಬ, ಕುಳ್ಳಗಿತ್ತ ಮುನ್ನ, ಅವಳಿ ಜವಳಿ ಹುಟ್ಟಿದವ ನನ್ನ ಮುನ್ನ, ಎತ್ತಿಕೊಂಡ್ಗಳ ಹುಡುಗ ಜುಳು 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 ಮಾರಿ ಮ್ಯಾಗ ಉಚ್ಚಿ ಒಯ್ದು ಬಿಡ್ತಂದ್ರೆ ಜಿಲಾನಿ, ಎತ್ತಿಕೊಂಡ್ಗಳ ಹುಡುಗ ಗದ 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 ನಡಗ ಕತ್ತಿ ಬಿಡ್ತೀವಿ ಅಂದ್ರೆ ಶೇಖ್ ಅಬ್ದುಲ್ಲಾ. ನೋಡು, ನಾನೂ ತಮಾಷೆ ಮಾಡಿದ್ರಿಂದ ಅವನು ತಮಾಷೆ ಮಾಡಿದ. ಅಂದ್ರೆ ನೀವು ನಗನಗತಾ ಯಾರ ಜೊತೆಗಾದ್ರೂ ಮಾತಾಡಿದ್ರೆ ಅವರೂ ನಗನಗತಾ ನಿಮ್ಗೆ ಉತ್ತರ ಕೊಡ್ತಾರೆ. ನೀವು ಸೀರಿಯಸ್ ಆಗಿ ಏನೋ ನೀನ್ ಕೇಳೋದೇನೋ ಅಂತ ಅಂದ್ಬಿಟ್ರೆ ಶುರು ಜಗಳ ಅಲ್ಲೇ. ಅದಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳೋದು ಅದಕ್ಕೆ ಸ್ನೇಹಿತರೆ. ಹಿತಮಿತವಾಗಿ ಊಟ ಮಾಡೋನಿಗೆ ಯಾವತ್ತೂ ರೋಗ ಇಲ್ಲ. ಒಬ್ಬ ಡಾಕ್ಟರ್ ಹತ್ರ ತೋರಿಸಿ, ಮೊನ್ನೆ ಯಾವುದೋ ಚಾನಲಲ್ಲಿ ನೋಡಿದೆ ನಾನು, ಎಷ್ಟೋ ಚೀಲ ಮಾತ್ರೆ ನುಂಗಿದಾನಂತೆ ಪುಣ್ಯಾತ್ಮ. ಎಷ್ಟೋ ಚೀಲ ಮಾತ್ರೆ ನೋಡಿ, ಮಾತ್ರೆ ನುಂಗುವಂಥ ಪ್ರಸಂಗವೇ ಇಲ್ಲ ನಾವು. ಅದಕ್ಕೆ ಒಬ್ಬ ಉರ್ದು ಹಕೀಮ್ ಹೇಳ್ತಾನೆ, ಆರೋಗ್ಯದ ನಿಜವಾದ ಸೂತ್ರ ಯಾವುದು ಅಂದರೆ ಸಿರ್ ಥಂಡ, ಪೇಟ್ ಖಾಲಿ ಖಾಲಿ, ಪಾವು ಗರಂ. ಇಷ್ಟು ಇಟ್ಕೊಂಡ್ಬಿಟ್ರೆ ಆತಂತ, ಅವ ಡಾಕ್ಟರ್ನೇ ಬೇಕಿಲ್ಲ. ನೋಡ್ರಿ ಎಷ್ಟು ಅರ್ಥಪೂರ್ಣವಾಗಿದೆ ಮಾತು. ಸಿರ್ ಥಂಡ, ತಲೆ ಶಾಂತ ಇರ್ಬೇಕ್ರಿ, ಟೆನ್ಷನ್ ಮಾಡ್ಕೋಬಾರ್ದು. ಪೇಟ್ ಖಾಲಿ ಖಾಲಿ, ಸ್ವಲ್ಪ ಊಟ ಮಾಡಬೇಕು, ಫುಲ್ ಊಟ ಮಾಡಬಾರ್ದು, ಪುಕ್ಷಟೆ ಸಿಕ್ಕದಂತ ಹೇಳಿ.